ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಪಠ್ಯ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಆತ್ಮಸ್ಥೈರ್ಯ, ಸಂವಹನ ಕೌಶಲ್ಯ, ಸಮಯ ನಿರ್ವಹಣೆ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಶ್ರೀ 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 ಶಿವಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿಜಿ ಅಮೃತೇಶ್ವರ್ ಹೇಳಿದರು. ದಾವಣಗೆರೆಯ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಕಾಲೇಜು ಶಿಕ್ಷಣ ಇಲಾಖೆ, ಆಂತರಿಕ ಗುಣಮಟ್ಟ ಭರವಸಾ ಕೋಶ, ಅಜೀಂಜಿ ಪ್ರೇಮ್ಜಿ ಫೌಂಡೇಶನ್ ಹಾಗೂ ದೇಶಪಾಂಡೆ ಫೌಂಡೇಶನ್ಗಳ ಸಂಯುಕ್ತ ಆಶ್ರಯದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗಾಗಿ ಹೊಸ ದಿಗಂತ ಪದವಿ ಶಿಕ್ಷಣಕ್ಕೆ ಆತ್ಮವಿಶ್ವಾಸ ಆರಂಭ ಎಂಬ ಶೀರ್ಷಿಕೆ ಅಡಿ ಆಯೋಜಿಸಿದ್ದ ಅಭಿವಿನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನವು ಭವಿಷ್ಯದ ಬದುಕಿಗೆ ಭದ್ರ ಬುನಾದಿ ಹಾಕುವ ಪ್ರಮುಖ ಹಂತವಾಗಿದ್ದು, ಗುರಿಯನ್ನು ಸ್ಪಷ್ಟವಾಗಿ ರೂಪಿಸಿಕೊಂಡು ಸಾಧನೆಗಾಗಿ ನಿರಂತರ ಪರಿಶ್ರಮಿಸಬೇಕು. ಗುರಿ ತಲುಪಲು ಗುರುಗಳ ಮಾರ್ಗದರ್ಶನ ಅಗತ್ಯ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಪಡೆದರೆ ಸಾಲದು. ಸಂವಹನ ಕೌಶಲ್ಯ, ಸಮಯ ನಿರ್ವಹಣೆ, ತಂಡದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ, ತಮ್ಮಲ್ಲಿ ತಾವು ಸಮರ್ಥವಾಗಿ ವ್ಯಕ್ತಪಡಿಸಿಕೊಳ್ಳುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿರುವ ಅಕ್ರಮಗಳ ಕುರಿತು ಆಗಾಗ ವರದಿಗಳು ಬರುತ್ತಿವೆ. ಇಂತಹ ಅಕ್ರಮಗಳನ್ನು ತಡೆಯಲು ವಿದ್ಯಾರ್ಥಿಗಳು ಪ್ರಾಮಾಣಿಕ ನೈತಿಕ ಮೌಲ್ಯಗಳನ್ನು ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಪ್ರತಿಭೆ ಮತ್ತು ಪರಿಶ್ರಮದ ಆಧಾರದ ಮೇಲೆ ಅವಕಾಶಗಳನ್ನು ಪಡೆಯುವ ಮೂಲಕ ಉತ್ತಮ ನಾಗರಿಕರಾಗಿ ದೇಶದ ಆಸ್ತಿಯಾಗಬೇಕು ಎಂದು ಪ್ರೊಫೆಸರ್ ಅಮೃತೇಶ್ವರ್ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ BA ವಿದ್ಯಾರ್ಥಿನಿ ಕುಮಾರಿ ಭಾಗ್ಯ ಜಿಜಿ ಪ್ರಾರ್ಥನೆ ಸಲ್ಲಿಸಿದರು. IQAC ಸದಸ್ಯ ಹಾಗೂ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನಾಗರಾಜ್ ಡಿ ಪ್ರಾಸ್ತಾವಿಕ ನುಡಿಗಳು ಹಾಗೂ ಸ್ವಾಗತವನ್ನು ಕೋರಿದರು. ಪ್ರಾಂಶುಪಾಲರಾದ ಪ್ರೊಫೆಸರ್ BG ಅಮೃತೇಶ್ವರ್ ಅಧ್ಯಕ್ಷತೆ ವಹಿಸಿದರು. ಸಹ ಪ್ರಾಧ್ಯಾಪಕರಾದ ಲಕ್ಷ್ಮಣ್ ಇ, ಸಹ ಪ್ರಾಧ್ಯಾಪಕರಾದ ಶ್ರೀ ಜಯಪ್ಪ ಸಿ, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಶಿವಕುಮಾರ್ NM, ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಸನ್ನ ಶ ಹಾಗೂ ಪತ್ರಾಂಕಿತ ವ್ಯವಸ್ಥಾಪಕರಾದ ಶ್ರೀ ಸುರೇಶ್ HG ಉಪಸ್ಥಿತರಿದ್ದರು. IQAC ಸಹ ಸಂಚಾಲಕರಾದ ಡಾಕ್ಟರ್ ಕಾರ್ತಿಕ್ ಸುನೀಲ್ ಪಿಸೆ ನಿರೂಪಿಸಿದರು. ಡಾಕ್ಟರ್ ಜ್ಯೋತಿ ಶಿವಕುಮಾರ್ NM ವಂದನಾರ್ಪಣೆಯನ್ನು ಸಲ್ಲಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ. ಗುರಿಯನ್ನು ತಲುಪಲಿಕ್ಕೆ ಗುರುಗಳಿದ್ದಾರೆ. ಆ ಗುರುಗಳೇ ಇವತ್ತು ನಿಮಗೆ ಕೊಡ್ತಾ ಇರ್ತಕ್ಕಂಥ ತರಬೇತಿ ಅತ್ಯಂತ ಐತಿಹಾಸಿಕವಾಗಿ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಮತ್ತು ಇಲಾಖೆಯ ಆಶಯ. ಇದರ ನೇರ ಬೆನಿಫಿಷಿಯರ್ ಯಾರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು. ನೀವು ನೋಡ್ತಾ ಇದ್ದೀರಿ ಇವತ್ತು ಏನು ನಮ್ಮ ಒಂದು ಈ ಹೊತ್ತಿನ ಒಂದು ತುರ್ತೇನು, ಸವಾಲೇನು, ನಮ್ಮ ಮುಂದಿರ್ತಕ್ಕಂಥ ಭಯಾನಕ ಸಂಗತಿಗಳೇನು, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅದನ್ನು ಹೇಗೆ ನಾವು ಜಯಿಸಬೇಕು. ಇವತ್ತು ಅಂತಾರಾಷ್ಟ್ರೀಯ ಯುವ ದಿನ ನೀವು ನೋಡ್ತಾ ಇದ್ದೀರಿ. ಹಿಂದೆ ಈ ಕಾರ್ಯಕ್ರಮದ ಚಾಲನೆ ಆಗ್ತಾ ಇದೆ. ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಒಂದು ಅಸೆಟ್ ಇದ್ದಂಗೆ ನಮಗೆ ಸಮಾಜದಲ್ಲಿ. ನಾವು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕೇವಲ ವಿದ್ಯಾರ್ಥಿಗಳನ್ನ ಸಮಾಜದ ಸ್ವತ್ತಾಗಿ ಒಂದು ಅಸೆಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಅದು ಶಿಕ್ಷಣ. ಈ ಶಿಕ್ಷಣವನ್ನ ಪಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳು ಏನೇನು ಪೂರ್ವಭಾವಿ ತಯಾರಿಗಳನ್ನು ಮಾಡ್ಕೋಬೇಕು, ತರಬೇತಿಯನ್ನು ಪಡ್ಕೊಳ್ಬೇಕು. ಆ ಮೂಲಕವಾಗಿ ಸಮಾಜಕ್ಕೆ ಆಸ್ತಿಯಾಗಿ, ಕುಟುಂಬಕ್ಕೆ ಆಧಾರವಾಗಿ, ಒಂದೇ ಭವಿಷ್ಯದ ಪ್ರಜೆಯಾಗಿ ನಿಲ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಈ ಒಂದು ಕ್ರಮ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ನಮ್ಮಲ್ಲಿ ಏನಾಗಿ ಎದುರಾಗ್ತಿದೆ ಅಂತ ಹೇಳಿದ್ರೆ, ನೀವೆಲ್ಲ ಇವತ್ತು ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ದೀರಾ. ಅಲ್ಲಿ ಎಕ್ಸಾಮ್ ನಡೀತು, ಅಲ್ಲೂ ಕೂಡ ನಿಯಮ ಮೀರಿ ಎಕ್ಸಾಮ್ ನಡೀತಾ ಇದೆ, ರೂಲ್ಸ್ ಮೇಂಟೈನ್ ಮಾಡ್ತಿಲ್ಲ, ಅಪಾಯಿಂಟ್ಮೆಂಟ್ಗಳಲ್ಲಿ ಭ್ರಷ್ಟಾಚಾರ ಇದೆ, ಅದನ್ನು ಸರಿ ರೂಪಿಸ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಇವನ್ನೆಲ್ಲ ಕೇಳಿ ನಾವು ವಿದ್ಯಾರ್ಥಿಗಳು, ಅಣ್ಣ ಅಕ್ಕ ಎಲ್ಲ ಪದವಿ ಪಡ್ಕೊಂಡು 5 ವರ್ಷ ಆದ್ರೂ ಮನೆಯಲ್ಲೇ ಇದ್ದಾರೆ, ನಮ್ದು ಅದೇ ಕತೆ, ನಾವು ಏನು ವಿಭಿನ್ನವಾಗಿಲ್ಲ ಅನ್ನುವಂಥ ಮನಸ್ಥಿತಿಗೆ ನೀವು ಬರಬಾರ್ದು. ಪ್ರತಿಯೊಬ್ಬರ ಭವಿಷ್ಯ ಕೂಡ ಒಂದು ನಿರ್ಣಯ ಹಂತಕ್ಕೆ ಬರುತ್ತೆ. ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ. ಅದಕ್ಕೆ ಆತ್ಮವಿಶ್ವಾಸ ಬೇಕು. ನಿಮ್ಮಲ್ಲಿ ಇದೆ ಆ ಶಕ್ತಿ. ಅದನ್ನು ಹುರಿದುಂಬಿಸುವ, ಪ್ರೇರೇಪಿಸುವ ಆ ಒಂದು ವಾಹಕ ಯಾರು, ಸಾಧನ ಯಾರು ಅಂದ್ರೆ ಅಧ್ಯಾಪಕ, ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮನ್ನು ನೇರವಾಗಿ ಫಲಾನುಭವಿಗಳು ಅಂತ ನಾನು ಕರಿತೀನಿ. ಯಾಕಂದ್ರೆ 6 ಟಾಪಿಕ್ ಬಹಳ ಅದ್ಭುತವಾಗಿದೆ. ಇದು ಒಂದು ಇಲಾಖೆಯ ಈ ಒಂದು ಕಾರ್ಯಕ್ರಮದಲ್ಲಿ ಅವರೇ ಟ್ರೈನಿಂಗ್ ಅನ್ನ ನಮಗೆ ಕೊಟ್ಟು ವಿದ್ಯಾರ್ಥಿಗಳನ್ನ ಇದನ್ನ ಪ್ರಸಾರ ಮಾಡಿ 6 ಜ್ವಲಾಂತವಾಗಿರ್ತಕ್ಕಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ಟಾಪಿಕ್ಗಳು ನಾಗರಾಜ್ ಸರ್ ಹೇಳೋದು. 6 ಟಾಪಿಕ್ಗಳು ಏನು ಅಂದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೇಗೆ ಇಟ್ಕೋಬೇಕು, ಸಂವಹನ ಕೌಶಲ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಗೆ ಮಾಡಬೇಕು, ಸಮಯ ನಿರ್ವಹಣೆ ಹೇಗೆ ಮಾಡಬೇಕು, ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಟ್ಯಾಲೆಂಟ್ ಓರಿಯೆಂಟೆಡ್ ಹೇಗೆ ಆಗಬೇಕು. ನೋಡಿ ಹೇಗಿದೆ
ನಮ್ಮನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಭವಿಷ್ಯದ ಒಂದು ಉದ್ಯೋಗಕ್ಕಾಗಿ ಸ್ವಂತ ಒಂದು ಸ್ವ ಅನುಭವ ಪಡ್ಕೊಳ್ತಕ್ಕಂಥ ನಮ್ಮ ಒಂದು ಕಾಯಕಕ್ಕಾಗಿ ನಾವೇನೆಲ್ಲ ಪ್ರಯತ್ನ ಪಡಬೇಕು. ಈ ಪ್ರಯತ್ನ ಪಟ್ಟರೆ ಖಂಡಿತ ನಾವು ಅಂದ್ಕೊಂಡಿರೋ ಗುರಿ ನಿಶ್ಚಿತವಾಗಿ ನಾವು ತಲುಪ್ತೀವಿ. ಆ ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ತಯಾರಿ ಇಂದಿನ ಈ ಕಾರ್ಯಕ್ರಮದ ಉದ್ದೇಶ. ನೋಡಿ, ಬಹಳಷ್ಟು ಜನ ವಾಕಿ ಟಾಕಿ ಇಂಗ್ಲಿಷ್ ಇಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತೇ ಇಲ್ಲ, ಕಾಲೇಜಿಗೆ ರೆಗ್ಯುಲರ್ ಆಗಿ ಬರೋದು ಇರಲಿ. ಅವರು ಬಂದಾಗ ಒಂದು ಗ್ರೂಪ್ ಡಿಸ್ಕಷನ್, ಅಧ್ಯಾಪಕರೊಂದಿಗೆ ಸಂಭಾಷಣೆ, ಸಂವಹನ, ಗುಂಪು ಚರ್ಚೆ, ನಂತರ ಲೈಬ್ರರಿಗೆ ಹೋಗ್ತಕ್ಕಂಥದ್ದು, ಆ ನಂತರ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಯೋಗಾಲಯಗಳನ್ನು ಸಂಪೂರ್ಣವಾಗಿ ಪಡ್ಕೊಳ್ಳೋದು, ಎಷ್ಟೆಲ್ಲ ಸವಲತ್ತುಗಳಿವೆ. ಅವುಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅಂದ್ರೆ ಇನ್ನಿದ್ರ ಮೇಲೆ ಅದನ್ನು ಪಡ್ಕೊಳ್ಳಿ. ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಕೂಡ ಉಜ್ವಲವಾಗಿದೆ. ತುಂಬಾ ಬ್ಲರ್ ಆಗಿ ಕಾಣ್ತಾ ಇದೆ ಸರ್ ಅಂತ ಹೇಳಿದ್ರೆ ನಿಮ್ಗೆ ಆತ್ಮವಿಶ್ವಾಸ ಇಲ್ಲ ಅಂತ. ಇಲ್ಲ ಸರ್, ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಮಗೆ ದ್ರೋಣಾಚಾರ್ಯ ಹಕ್ಕಿ, ನಿಮಗೆ ಗೊತ್ತಿದೆ, ಮರದಲ್ಲಿ ಒಂದು ಹಕ್ಕಿ ಕೂತಿರುತ್ತೆ, ಎಲ್ಲರನ್ನೂ ತಂದು ಕೇಳ್ತಾನೆ ಏನ್ ಕೂತಿದೆ ಅಂತ. ಎಲ್ಲ ಹೇಳ್ತಾರೆ ಹಕ್ಕಿ ಕೂತಿದೆ. ಏನ್ ಕಾಣ್ತಾ ಇದೆ ಅಂದ್ರೆ ಹಕ್ಕಿ ಕಾಣ್ತಾ ಇದೆ. ಒಬ್ಬ ಹೇಳ್ತಾನೆ ರೆಕ್ಕೆ ಕಾಣ್ತಾ ಇದೆ, ಕಾಲು ಕಾಣ್ತಾ ಇದೆ. ಅವಾಗ ಅರ್ಜುನನಿಗೆ ಸರದಿ ಬರುತ್ತೆ. ಅರ್ಜುನ ಹೇಳ್ತಾನೆ, ಗುರುಗಳೇ, ನನಗೆ ಹಕ್ಕಿಯ ಅಕ್ಷಿ ಮಾತ್ರ ಕಾಣ್ತಾ ಇದೆ, ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಿದೆ. ಅಕ್ಷಿ ಅಂದ್ರೇನು? ಕಣ್ಣು. ಇದು ನಿಜವಾದಂತ ಗುರು. ಹಕ್ಕಿಯ ಕಣ್ಣಲ್ಲದೆ ಮತ್ತೇನು ಕಾಣ್ತಾ ಇಲ್ಲ, ಆ ಕಣ್ಣಿಗೆ ಮಾತ್ರ ಹೊಡೆಯುತ್ತಾನೆ. ಪ್ರೋಗ್ರಾಮ್ ಅಭಿವಿನ್ಯಾಸ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. 26 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪದವಿ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪದವಿ ಶಿಕ್ಷಣದ ಔಚಿತ್ಯ, ಪದವಿ ಶಿಕ್ಷಣದ ಅವಶ್ಯಕತೆ ಮತ್ತು ಪದವಿ ಶಿಕ್ಷಣವೇ ನಮ್ಮ ಜೀವನಾಧಾರ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪದವಿ ಶಿಕ್ಷಣಕ್ಕೆ ಹೇಗೆ ಸ್ವಾಗತ ಮಾಡಿಕೊಳ್ಳೋದು. ಹಾಗಾಗಿ ನಿಮಗೆ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲೇ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ, ಈ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿಯವರು ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯೊಂದಿಗೆ MOU ಮಾಡ್ಕೊಂಡಿದ್ದಾರೆ. MOU ಅಂತ ಹೇಳಿದ್ರೆ ಟೈಅಪ್ ಮಾಡಿಕೊಂಡು ಪದವಿ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣಕ್ಕೆ ಆತ್ಮವಿಶ್ವಾಸದ ಒಂದು ಆರಂಭ ಹೇಗೆ ಮಾಡಬೇಕು, ಆ ಮೂಲಕ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಕೊಡೋದ್ರ ಮೂಲಕ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ನಾವೀನ್ಯತೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇಡೀ ಕರ್ನಾಟಕದ 442 ಕಾಲೇಜುಗಳಲ್ಲಿ ಏಕಕಾಲದಲ್ಲಿ ಆರಂಭಗೊಂಡಿರ್ತಕ್ಕಂತಹ ಈ ಅಭಿವಿನ್ಯಾಸ ಕಾರ್ಯಕ್ರಮ ಪದವಿ ಶಿಕ್ಷಣಕ್ಕೆ ಆತ್ಮವಿಶ್ವಾಸದ ಆರಂಭ. ಟಾಪಿಕ್ ಬಹಳ ಚೆನ್ನಾಗಿದೆ, ಹೊಸ ದಿಗಂತ. ಈಗ ಆಲ್ರೆಡಿ ನಿಮಗೆ ಹೇಳಿದ್ರು, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತಾವನೆಯನ್ನ ನುಡಿತಾ ಡಾಕ್ಟರ್ ನಾಗರಾಜ್ ಅವರು ಹೊಸ ದಿಗಂತ ಅಂತ. ದಿಗಂತ ಅಂತ ಹೇಳಿದ್ರೆ ಆಕಾಶ ಅಂತ, ವಿಸ್ತಾರ ಅಂತ ಹೇಳಿ. ನಮ್ಮ ಅರಿವಿಗೆ ಒಂದು ಎಲ್ಲೆ, ಒಂದು ಮಿತಿ ಇಲ್ಲ. ಬೇಂದ್ರೆ ಅವರ ಒಂದು ಮಾತಿದೆ, ಅನಂತ ದಿಂ ದಿಗಂತ ದಿಂ ಅನಂತತಾ ದಿಗಂತ ದಿಂ ಅಂತ. ನಮ್ಮ ದೃಷ್ಟಿ ಯಾವತ್ತೂ ಕೂಡ ವಿಶಾಲವಾಗಿರಬೇಕು, ದಿಗಂತದ ಕಡೆಗೆ ಇರಬೇಕು, ಅಷ್ಟು ವಿಶಾಲವಾಗಿರಬೇಕು, ಸಂಕುಚಿತವಾಗಿರಬಾರ್ದು. ಹೊಸ ದಿಗಂತ. ಆತ್ಮವಿಶ್ವಾಸದಿಂದ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರವೇಶಾತಿಯನ್ನ ಪಡ್ಕೊಳ್ಬೇಕು. ಬಹಳಷ್ಟು ಜನ ಇಂದಿನ ಯುವ ಜನತೆ ಆತ್ಮವಿಶ್ವಾಸದ ಕೊರತೆಯನ್ನ ಮನಗಂಡೇ ಈ ಒಂದು ಕಾರ್ಯಕ್ರಮವನ್ನ ಕಾಲೇಜು ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಹಾಯಾರ್ಥವಾಗಿ ಕೈ ಜೋಡಿಸಿರೋದು ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ. ಈ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮತ್ತು ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಕರ್ನಾಟಕದಲ್ಲಿ ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಕಾಲೇಜಲ್ಲಿ IQAC ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಂಟೈರ್ IQAC ಮತ್ತು ವಿಷಯ ತಜ್ಞರು, ನನ್ನ ಪತ್ರಿಕಾ ಮಿತ್ರರು, ಮಾಧ್ಯಮ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಮತ್ತು ಸಂತಸದ ಕ್ಷಣ. ನಾನು ಈ ಕ್ಷಣವನ್ನು ಯಾಕೆ ಅಂತ ಹೇಳಿದ್ರೆ, ನೀವು ನಿಜವಾಗಿಯೂ ಫಲಾನುಭವಿ. ಯಾರಿಗೂ ಪದವಿ ಶಿಕ್ಷಣದಲ್ಲಿ ಪ್ರಥಮವಾಗಿ ಈ ರೀತಿಯ ಒಂದು ಟ್ರೈನಿಂಗ್ ಅನ್ನ TOT ಅಂತ ಕರೀತಾರೆ, ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಹೇಳಿ.
ನಾವು ಫಸ್ಟ್ ಟ್ರೈನಿಂಗ್ ತೆಗೆದುಕೊಂಡು ನಾವು ಏನ್ ತರಬೇತಿ ಪಡ್ಕೊಂಡಿದೀವಿ ವಿದ್ಯಾರ್ಥಿಗಳಿಗೆ ಇಂದಿನ ತುರ್ತು ಮತ್ತು ಸವಾಲುಗಳು ಏನಿದಾವೆ, ಆ ತುರ್ತು ಏನು, ಸವಾಲುಗಳು ಏನು, ಮತ್ತು ನಾವು ಮುಂದಿನ ಕೆಲವೊಂದು ಘಟನೆಗಳನ್ನ, ಸವಾಲುಗಳನ್ನ, ಸಾಧ್ಯತೆಗಳನ್ನ ಹೇಗೆ ಎದುರಿಸಬೇಕು, ಇದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇಲ್ಲದೆ ಹೋಗಿದ್ರೆ ನಾವು ಏನನ್ನೂ ಸಾಧನೆ ಮಾಡೋದಕ್ಕಾಗಲ್ಲ. ನೀವೊಂದು ನೆನಪನ್ನ ಮಾಡ್ಕೊಳ್ಳಿ, ಗಿರೀಶ್ ಕಾರ್ನಾಡ್ ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಒಂದು ಮಾತನ್ನು ಹೇಳಿದ್ದಾರೆ. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ನಡೀಲಿಕ್ಕಾಗೋದಿಲ್ಲ. ನಿಮ್ಮನ್ನೆಲ್ಲ ಇವತ್ತು ಅತ್ಯಂತ ಉತ್ಸಾಹದಿಂದ, ಲಘುಮುಖದಿಂದ ಇರಲಿಕ್ಕೆ ಕಾರಣ ಅಂದ್ರೆ ನೀವು ಕನಸು ಕಟ್ಕೊಂಡಿದ್ದೀರಿ.